ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಪ್ರಾರಂಭಗೊಂಡ ವಿದ್ವತ್ ಸಮ್ಮೇಳನ. ಮಾರ್ಚ್ 8ರಿಂದ 13ರವರೆಗೆ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ವಿದ್ವಾಂಸರು ಭಾಗಿ. ತಿರುಪತಿ ಕೋದಂಡರಾಮ ದೇವಾಲಯದಲ್ಲಿ ಕೋಯಿಲ್ ಆಳ್ವರ್ ತಿರುಮಂಜನ. ತಿರುಚಾನೂರಿನ ಪದ್ಮಾವತಿ ಅಮ್ಮನವರಿಗೆ ವೈಭವ ಸ್ನಪನ್ನ ತಿರುಮಂಜನ. ಯುಗಾದಿ ಮಹೋತ್ಸವಗಳಿಗೆ ಸಿದ್ಧಗೊಳ್ಳುತ್ತಿರುವ ಶ್ರೀಶೈಲ ಮಹಾಪುಣ್ಯ ಕ್ಷೇತ್ರ. ಭಕ್ತರ ಸೌಕರ್ಯಾರ್ಥ ಸವಿಸ್ತಾರ ವ್ಯವಸ್ಥೆಗಳನ್ನು ಕೈಗೊಂಡ ಆಲಯ ಅಧಿಕಾರಿಗಳು. ತಿರುಮಲ ಕ್ಷೇತ್ರದ ಧರ್ಮಗಿರಿ ಶ್ರೀ ವೆಂಕಟೇಶ್ವರ ವೇದ ವಿಜ್ಞಾನ ಪೀಠದಲ್ಲಿ ವೇದ ಶಾಸ್ತ್ರ ಆಗಮ ವಿದ್ವತ್ ಸಮ್ಮೇಳನ ಭಾನುವಾರ ಆರಂಭವಾಯಿತು. 1969ರಿಂದ ಧರ್ಮಗಿರಿ ವೇದ ವಿಜ್ಞಾನ ಪೀಠದ ಆಶ್ರಯದಲ್ಲಿ ಪ್ರತಿ ವರ್ಷ ವೈದಿಕ ಶಾಸ್ತ್ರ ಆಗಮ ವಿದ್ವತ್ ಸಮ್ಮೇಳನವು ಆಯೋಜಿಸಲಾಗುತ್ತದೆ. ಇದರ ಭಾಗವಾಗಿ ಭಾರತದಾದ್ಯಂತ ವೇದ ಆಗಮ ಸ್ಮಾರ್ಥ ಪ್ರಬಂಧ ವಿದ್ವಾಂಸರನ್ನ ಗುರುತಿಸಲಾಗುತ್ತಿದೆ. ಟಿಟಿಡಿ ಆಶ್ರಯದಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಮತ್ತು ಅವರಿಗೆ ನಗದು, ಶಾಲು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿದೆ. ಇದರ ಭಾಗವಾಗಿ ಮಾರ್ಚ್ 8ರಿಂದ 13ರವರೆಗೆ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಶ್ರೀ ವೆಂಕಟೇಶ್ವರ ವೇದ ಆಗಮ ವಿದ್ವತ್ ಸಮ್ಮೇಳನವನ್ನು ಅದ್ಧೂರಿಯಾಗಿ ಆಯೋಜಿಸಲಾಗುತ್ತಿದೆ. ಇದರ ಭಾಗವಾಗಿ ಭಾನುವಾರ ಬೆಳಗ್ಗೆ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಪೂಜೆ ಕಾರ್ಯಕ್ರಮಗಳು ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಸಮ್ಮೇಳನವನ್ನು ಉದ್ಘಾಟಿಸಲಾಯಿತು. ದೇಶದಾದ್ಯಂತ 800 ಅಭ್ಯರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. 100ಕ್ಕೂ ಹೆಚ್ಚು ಪ್ರಸಿದ್ಧ ವಿದ್ವಾಂಸರು ಅವರನ್ನು ಪರೀಕ್ಷಿಸಲು ಪರೀಕ್ಷಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಪಾಲ್ಗುಣ ಮಾಸ ಶುಕ್ರವಾರದ ಶುಭ ದಿನ ಸಿರಿಯ ತಾಯಿ ಶ್ರೀ ಪದ್ಮಾವತಿ ದೇವಿಯು ಅಭಿಷೇಕ ಸಂದರ್ಭದಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರ ಸ್ನಪನ್ನ ತಿರುಮಂಜನ ಸೇವೆಯನ್ನು ಭವ್ಯವಾಗಿ ನಡೆಸಲಾಯಿತು. ಪ್ರತಿ ಶುಕ್ರವಾರ ಟಿಟಿಡಿ ಅನುಬಂಧ ಆಲಯವಾಗಿರುವ ಈ ದೇವಾಲಯದಲ್ಲಿ ಅಮ್ಮನವರಿಗೆ ಶುಕ್ರವಾರ ಅಭಿಷೇಕ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಶುಕ್ರವಾರ ಹೂಗಳಿಂದ ಅಲಂಕರಿಸಲ್ಪಟ್ಟ ಸ್ನಪನ್ನ ಮಂಟಪದಲ್ಲಿ ಅಮ್ಮನವರಿಗೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂಜೆಯನ್ನ ಮಾಡಿ ವಿವಿಧ ಹಣ್ಣಿನ ರಸ ಮತ್ತು ಪರಿಮಳಯುಕ್ತ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ನಂತರ ಚಂದನ, ಅರಿಶಿಣ, ಕುಂಕುಮ, ಶ್ರೀಗಂಧ ಮತ್ತು ತುಳಸಿ ಮಾಲೆಗಳನ್ನು ಅರ್ಪಿಸಲಾಯಿತು. ಸಾವಿರಾರು ಭಕ್ತರ ನಡುವೆ ಪವಿತ್ರ ಜಲದಿಂದ ಸ್ನಪನ್ನ ಕೈಂಕರ್ಯವನ್ನ ಮಾಡಿದ ನಂತರ ಧೂಪ, ದೀಪ ಮತ್ತು ಮಂಗಳಾರತಿಯನ್ನ ಸಮರ್ಪಿಸಲಾಯಿತು. ತಿರುಪತಿಯ ಕೋದಂಡರಾಮಾಲಯದಲ್ಲಿ ಬ್ರಹ್ಮೋತ್ಸವದ ಪ್ರಯುಕ್ತ ಕೋಯಿಲ್ ಆಳ್ವರ್ ತಿರುಮಂಜನ ನೆರವೇರಿಸಲಾಯಿತು.
ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಹಳ್ಳಿಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ವಿಶೇಷ ಅಭಿಷೇಕ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು. ಆನಂತರ ಅಮ್ಮನವರಿಗೆ ಮಂಗಳಾರತಿ ಬೆಳಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪಸ ಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆ ರುಳಿ ಗೆಜೆ ಬಟ್ಟಿಲಿ ಪೊಳೆವುದು ಮೆಂಟಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಸಕಲ ಶುಭ ಗುಣ ಭರಿತಳೇ ಏಕೋ ದೇವಿಯೇ ವಾಕುಲಾಲಿಸಿ ನೀ ಕೇಳೇ ಸಕಲ ಶುಭ ಗುಣ ಭರಿತಳೇ ಏಕೋ ದೇವಿಯೇ ವಾಕುಲಾಲಿಸಿ ನೀ ಕೇಳೇ ಲೋಕ ನಿನ್ನಯ ಮಹಲೀಲೆ ಕೊಂಡಾಡುವಂಥ ಏಕಮನವ ಕೊಡುಶೀಲೇ ಬೇಕು ಬೇಕು ನಿನ್ನ ಪತಿಪಾದಾಬ್ಜವ ಏಕಾಂತದಿ ಪೂಜಿ ಪರಸಂಗವ ಕೊಡು ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಕರುಣಿಸುತ್ತಾಯೆ ರಾಕೆಂದು ವದನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿವೆ. ಈ ನಿಮಿತ್ತ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸುಗಮ ದರ್ಶನದ ನಿಮಿತ್ತ ಆಲಯದ ಆಡಳಿತ ಮಂಡಳಿಯು ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರಿಗಾಗಿ ಈ ಮಾಹಿತಿ. ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಮಾರ್ಚ್ 16ರಿಂದ 26ರವರೆಗೆ ನಡೆಯಲಿವೆ. ಭಕ್ತರ ಸೌಕರ್ಯಾರ್ಥವಾಗಿ ವಿವಿಧ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವಸ್ಥಾನವು ಉತ್ಸವದ ದಿನಗಳಲ್ಲಿ ಸ್ವಾಮಿಯವರ ಸ್ಪರ್ಶ ದರ್ಶನವನ್ನು ನಿಲ್ಲಿಸಿದೆ. ಈ ಉತ್ಸವಗಳಲ್ಲಿ ಸ್ವಾಮಿಯವರ ಅಲಂಕಾರ ದರ್ಶನ ವೀಕ್ಷಣೆಗೆ ಮಾತ್ರ ಅವಕಾಶವಿದೆ.
ಉತ್ಸವಗಳ ಅಂಗವಾಗಿ 10 ದಿನಗಳ ಹಿಂದಿನಿಂದ ಅಂದರೆ ಮಾರ್ಚ್ 6ರಿಂದ 15ರವರೆಗೆ ಭಕ್ತರಿಗೆ ಪ್ರತಿದಿನ ನಿರ್ದಿಷ್ಟ ಸಮಯಗಳಲ್ಲಿ 4 ಹಂತಗಳಾಗಿ ಶ್ರೀ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಕರೆಂಟ್ ಬುಕ್ಕಿಂಗ್ ಮೂಲಕ ಮತ್ತು ಆನ್ಲೈನ್ನಲ್ಲಿ 500 ರೂಪಾಯಿಗಳ ಶುಲ್ಕ ಪಾವತಿಸಿ ಸ್ಪರ್ಶ ದರ್ಶನ ಟಿಕೆಟ್ಗಳನ್ನು ಪಡೆಯುವ ಅವಕಾಶವಿದೆ. ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ. ತಿರುಪತಿಯ ಶ್ರೀ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಶಿವಭಿನ್ನವ ನೃಸಿಂಹ ಭಾರತಿ ಮಹಾಸ್ವಾಮೀಜಿಯವರ 168ನೇ ಜಯಂತಿ ಮಹೋತ್ಸವ ವಿಜೃಂಭಣೆಯಿಂದ ಪ್ರಾರಂಭಗೊಂಡಿತ್ತು. ಶ್ರೀ 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 ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾನ್ಮಾಯಿ ಶೃಂಗೇರಿ ಶಾರದಾ ಪೀಠ ಶೃಂಗೇರಿ ಶಂಕರ ಮಠ ತಿರುಪತಿ ಅವರ ಆಧ್ವರ್ಯದಲ್ಲಿ ಮಾರ್ಚ್ 12ರಿಂದ 14ರವರೆಗೂ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠಾಧಿಪತಿಗಳಾದ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಬಳಿಕ ಪರಮ ಪೂಜ್ಯರು ವೇದ ಪಂಡಿತರಿಗೆ ಅನುಗ್ರಹ ಸಂದೇಶ ನೀಡಿದರು. ಸಭಾ ಕಾರ್ಯಕ್ರಮದಲ್ಲಿ ವೇದಶಾಸ್ತ್ರ ಸಂರಕ್ಷಣೆಗಾಗಿ ಧರ್ಮವನ್ನು ಕಾಪಾಡಲು ಅಖಿಲ ಭಾರತ ವೇದ ಸಮ್ಮೇಳನ ಶಾಸ್ತ್ರಗೋಷ್ಠಿ ಮೊದಲಾದ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವರವರು ನಿರ್ಧರಿಸಿದ್ದಾರೆ.
ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಕ್ರಮಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮ್ಮ ಜೀವನನೇ ಒಂದು ಯಾತ್ರೆ, ಆದರೆ ಗೊತ್ತು ಗುರಿ ಇಲ್ಲದಿದ್ದ ಯಾತ್ರೆ. ಗೊತ್ತು ಗುರಿ ಇಲ್ಲದಿದ್ದ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಯಾತ್ರೆ ಅಂತಂದರೆ ಅದು ಭಗವಂತನ ದಿವ್ಯ ವಿಭೂತಿ ರೂಪ ಇರತಕ್ಕಂತಹ ಜಾಗಗಳಿಗೆ ಹೋಗಿ ಆ ಭಗವಂತನ ಆ ವಿಭೂತಿಯನ್ನು ಚಿಂತನೆ ಮಾಡುವುದೇ ಜ್ಞಾನಸತ್ರ. ಅದಕ್ಕಿಂತಲೂ ಜಾಸ್ತಿ ಅನುಭವ ಸತ್ರ, ಅನುಭವ ಯಾತ್ರೆಯನ್ನು ಮಾಡುವ ಒಂದು ಒಳ್ಳೆಯ ಅವಕಾಶ. ನಮ್ಮ ದೇವರು ಕೃಷ್ಣ ಮಥುರೆಗೆ ಬಂದು ವೃಜ ಗೋಕುಲದಲ್ಲಿ ಸಂಚಾರ ಮಾಡಿ ವೃಂದಾವನದಲ್ಲಿ ನಲಿದಾಡಿದಂತಹ ಕ್ಷೇತ್ರಗಳು. ದಶಮಸ್ಕಂದದಲ್ಲಿ ಪೂರ್ವಾರ್ಧದಲ್ಲಿ ಭಾರೀ ದೇವರ ವೈಭವವನ್ನು ವರ್ಣನೆ ಮಾಡಿದ್ದಾರೆ. ನಾವು ಭಾಗವತ ಪುರಾಣ ಮಾತ್ರ ನಾವು ಕೇಳಿರ್ತೇವೆ. ಆ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಆ ಜಾಗಗಳು, ಆ ಜಾಗದಲ್ಲಿ ದೇವರು ಮಾಡಿದ ಪವಾಡಗಳು, ವೈಭವಗಳು, ಲೀಲಾ ನಾಟಕಗಳು ಅದೆಲ್ಲ ನಾವು ನೋಡಬೇಕಾದ್ದು. ಅದನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ 4 ದಿವಸ ಆದರೂ 1 ವಾರ ಅಲ್ಲಿ ಇರಬೇಕು ನಾವು. ಆ ದೃಷ್ಟಿಯಲ್ಲಿ ಒಂದು ಅನುಭವ ಯಾತ್ರೆ ಅಂತ ನಾವು ಅದನ್ನು ಯೋಜನೆ ಮಾಡಿದ್ದೇವೆ. ಅಲ್ಲಿ ಪ್ರವಚನಗಳಿವೆ, ಅಲ್ಲಿ ಬೇರೆ ಬೇರೆ ದಾಸವಾಂಗ್ಮಯದ ಅನುಭೂತಿಯ ಲಹರಿಗಳು ಹರಿಯಲಿಕ್ಕಿದೆ. ಬೇರೆ ಬೇರೆ ಕೃಷ್ಣ ನಲಿದ ಕಾಳಿಯ ಮರ್ದನೆ ಮಾಡಿದ ಜಾಗ, ಪುತನ ಸಂಹಾರ ಮಾಡಿದ ಜಾಗ, ದದಿ ಮಥನೆ ಮಾಡಿದ ಜಾಗ, ಬೆಣ್ಣೆ ತಿಂದ ಜಾಗ, ವರಳಿಗೆ ಕಟ್ಟಿದ ಜಾಗ, ಇದೆಲ್ಲ ಅಲ್ಲಿ ನೋಡಲಿಕ್ಕಿರತಕ್ಕಂತಹ ಜಾಗಗಳು. ದಿನಕ್ಕೊಂದು ಜಾಗಕ್ಕೆ ಹೋಗಿ ಅದನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಿವೆ. ಅಲ್ಲಿ ವಿಶೇಷವಾಗಿ ನಮ್ಮ ದೇವರು 7 ದಿನ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಇಡೀ ವೃಂದಾವನವನ್ನು ರಕ್ಷಣೆ ಮಾಡಿದ್ದಾನೆ. ದೇವಲೋಕ ಪೂರ್ತಿ ಅಟ್ಯಾಕ್ ಮಾಡಿದಾಗ ಅದನ್ನು ವಿರೋಧಿಸುವ ಆ ಭಗವಂತನ ವೈಭವಕ್ಕೆ ಸಾಕ್ಷಿಯಾದಂತಹದ್ದು ಗೋವರ್ಧನ ಪರ್ವತ. ದೇವಲೋಕದ ಅಷ್ಟೂ ಮಳೆಯನ್ನು ತನ್ನ ತಲೆಯಲ್ಲಿ ಹೊತ್ತು ಒಳಗಿರತಕ್ಕ ಜನರನ್ನು ಕೃಪಾಛತ್ರದಿಂದ ರಕ್ಷಣೆ ಮಾಡಿದಂತಹ ಜಾಗ ಆ ಗೋವರ್ಧನ ಪರ್ವತ ಇವತ್ತೂ ನಮ್ಮ ದೇವರ ವೈಭವಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಭಕ್ತಿಗೆ ಒಂದು ಒಳ್ಳೆಯ ಸೂಚಕವಾಗಿದೆ. ಸುಮಾರು ಒಂದು 21 ಕಿಲೋಮೀಟರ್ ಉದ್ದಗಲದ ಆ ಗೋವರ್ಧನ ಬೆಟ್ಟ ಒಂದು ಪ್ರದಕ್ಷಿಣೆ ಮಾಡುವ ಒಂದು ಯೋಜನೆ. ಈ ಶರದೃತುವಿನಲ್ಲಿ ಹುಣ್ಣಿಮೆ ದಿನ ಬೆಳಕಿರ್ತದೆ. ರಾತ್ರಿಯಲ್ಲಿ ಸುಮಾರು ಒಂದು 3-4 ತಾಸು ದೇವರ ಚಿಂತನೆ ಮಾಡ್ತಾ ಪ್ರದಕ್ಷಿಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು. ಅಲ್ಲಿ ಉತ್ತರ ಭಾರತದ ಜನ ಎಲ್ಲ ಪ್ರದಕ್ಷಿಣೆ ಬರ್ತಾರೆ ಶರದೃತುವಿನಲ್ಲಿ. ಹಾಗಾಗಿ ನಮಗೂ ಒಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಈ ಯಾತ್ರೆಯಲ್ಲಿ ಯಾರಿಗೆ ಭಕ್ತಿ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ ಅವರೆಲ್ಲ ಭಾಗವಹಿಸಿ ಭಗವಂತನ ಅನುಗ್ರಹ ಪಾತ್ರರಾಗಲಿಕ್ಕೆ ಒಂದು ಅವಕಾಶ. ಅಲ್ಲಿ ಬರಬೇಕಾದ್ರೆ ಒಂದು ಮುಖ್ಯವಾಗಿ ಕೃಷ್ಣ ಮಂತ್ರ ಜಪ ಮಾಡಬೇಕು ನಾವು.
ಶ್ರೀ ಕೃಷ್ಣಾಯ ನಮಃ ಅಂತ ಜಪ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಜಪ ಮಾಡಿ ನಾವು ಒಳಗಿನಿಂದ ಕೃಷ್ಣನನ್ನು ತುಂಬಿಸಿಕೊಂಡ್ರೆ ಆ ಕೃಷ್ಣ ಅಲ್ಲಿ ನಡೆದಾಡಿದ ಜಾಗದಲ್ಲಿ ಆ ಕೃಷ್ಣನನ್ನು ಕುಣಿಸಲಿಕ್ಕೆ ಸಾಧ್ಯ. ಈ ಯಾತ್ರೆಯಲ್ಲಿ ಭಗವದ್ಭಕ್ತರೆಲ್ಲ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಬೆಂಗಳೂರಿನ ಸಂಪಿಗೆ ರಸ್ತೆಯಲ್ಲಿ ಇರುವ ಶ್ರೀ ಸಪ್ಪಾಲಮ್ಮ ದೇವಸ್ಥಾನದಲ್ಲಿ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆಗಳು ನೆರವೇರಿದವು. ಈ ಪ್ರಯುಕ್ತ ಶ್ರೀ ಸಪ್ಪಾಲಮ್ಮ ದೇವಿಗೆ ಕುಂಕುಮ ಅಲಂಕಾರವನ್ನು ಭಕ್ತಿಪೂರ್ವಕವಾಗಿ ಮಾಡಲಾಗಿದ್ದು, ಜೊತೆಗೆ ಉಪಾಲಯದಲ್ಲಿ ಲಕ್ಷ್ಮೀ ಸಮೇತ ಕಂಕದುರ್ಗ ದೇವಿಗೆ ವಿಶೇಷ ಅಲಂಕಾರವನ್ನು ನೆರವೇರಿಸಲಾಯಿತು. ಆ ನಂತರ ಉಪಾಲಯದ ಶ್ರೀ ಗಣಪತಿಗೆ ಹಾಗೂ ಲಕ್ಷ್ಮೀ ದೇವಿಗೆ ವಿಧಿವಿಧಾನಗಳೊಂದಿಗೆ ಮಂಗಳ ನೀರಾಂಜನ ಬೆಳಗಲಾಯಿತು. ಈ ವೇಳೆ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ದೇವಿಯ ದರ್ಶನವನ್ನ ಪಡೆದು ಶ್ರೀ ಸಪ್ಪಾಲಮ್ಮ ದೇವಿಯ ಕೃಪೆಗೆ ಪಾತ್ರರಾಗಿ ಧನ್ಯರಾದರು. ಶ್ರೀ 1008 ಶ್ರೀ ಸುಷಮೀಂದ್ರ ತೀರ್ಥರ ಜನ್ಮ ಶತಮಾನೋತ್ಸವ ಹಾಗೂ 18ನೇ ಮಹಾ ಸಮಾರಾಧನೆ ಹಾಗೂ ಶ್ರೀ 1008 ಶ್ರೀ ಸುವಿಧೇಂದ್ರ ತೀರ್ಥರು 25ನೇ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮದ ಕುರಿತು ಶ್ರೀ 1008 ಶ್ರೀ ಸುವಿಧೇಂದ್ರ ತೀರ್ಥರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಈ ಶತಮಾನದಲ್ಲಿ ಜಗತ್ತು ಕಂಡಂಥ ಅಪೂರ್ವ ವ್ಯಕ್ತಿಗಳಲ್ಲಿ ನಮ್ಮ ಗುರುಗಳಾದಂತಹ ಮಂತ್ರಾಲಯ ಪೀಠಾಧಿಪತಿಗಳಾಗಿದ್ದ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಒಬ್ಬರು. ಅವರ ವ್ಯಕ್ತಿತ್ವ ಯಾರಿಗೂ ಏನು ಅಂತಲೇ ಗೋಚರ ಆಗ್ತಾ ಇದ್ದಿಲ್ಲ. ಅವರ ಚರ್ಯೆಗಳನ್ನು, ಅವರ ಮಾತುಗಳನ್ನು ಕೇಳಿದವರು ಇವರು ಜಿತಾಮಿತ್ರ ತೀರ್ಥರ ಅಂಶ ಅಂತ ಕೆಲವರು ಭಾವಿಸಿದರು. ರಾಯರ ಭಕ್ತರಾದಂಥ ಗುರುಸ್ತೋತ್ರ ರಚನೆ ಮಾಡಿದ ಅಪ್ಪಣ್ಣಾಚಾರ್ಯರೇ ಇವರು ಅಂತ ಕೆಲವರು ಆ ರೀತಿ ಭಾವಿಸಿದವರಿದ್ದಾರೆ. ನಡೆದಾಡುವ ರಾಯರು ಅಂತಲೇ ಭಾವಿಸಿದವರು ಇದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರ ವ್ಯಕ್ತಿತ್ವ ಗೋಚರ ಆಗ್ತಾ ಬಂತು. ಅವರೇನು ಅಂಥ ಶಾಸ್ತ್ರಾದಿಗಳನ್ನು ವಿಶೇಷವಾಗಿ ರಚನೆ ಮಾಡಿ ಟಿಪ್ಪಣಿಕಾರರ ಸಾಲಿಗೆ ಸೇರಿದವರೇನೋ ಅಲ್ಲ. ಆದರೂ ಕೂಡ ಸಿದ್ಧಪುರುಷರಾಗಿದ್ದರು. ವಿಶೇಷವಾದ ಸಿದ್ಧಿ ಅವರಲ್ಲಿತ್ತು. ಯಾರಾದರೂ ಭಕ್ತರು ಬಂದು ಏನಾದರೂ ಕೇಳಿದರೆ ನಿಮ್ಮ ಕೆಲಸ ಇಂಥ ದಿವಸ ಆಗ್ತದೆ, ಇಷ್ಟು ತಿಂಗಳೊಳಗೆ ಆಗ್ತದೆ ಅಂತಂದರೆ ಅದು ಆಗ್ತಾ ಇತ್ತು. ಈ ರೀತಿ ಅನೇಕರ ನಿದರ್ಶನಗಳಿದೆ. ಆದ್ದರಿಂದಲೇ ಅವರು ತಮ್ಮ ಈ ವಾಕ್ಸಿದ್ಧಿಯಿಂದ, ರಾಯರ ಮೇಲಿನ ಅಪಾರವಾದಂಥ ನಂಬಿಕೆಯಿಂದ ತಮ್ಮ ಜೀವನ ಯಾತ್ರೆಯನ್ನು ನಡೆಸ್ಕೊಂಡು ಬಂದರು. ಆ ರೀತಿ ಇದ್ದಂಥವರು ನಮ್ಮ ಗುರುಗಳಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ವರ್ಷಗಳ ಕಾಲ ತಮ್ಮ ಪೂರ್ವಜನ್ಮದ ಸುಕೃತದಿಂದ ಶ್ರೀ ಮೂಲರಾಮದೇವರ ಪೂಜೆ ನಡೆಸ್ಕೊಂಡು ಬಂದವರು. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಅನೇಕ ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂಥವರು. ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವ ನಡೀತಾ ಇದೆ. ಅವರ ಅವತಾರ ಆಗಿ 100 ವರ್ಷಗಳು ಸಂದಿವೆ. ಇದೇ ಮುಂದೆ ಬರುವ ಏಪ್ರಿಲ್ 3, 4, 5, 6 ಈ 4 ದಿವಸಗಳ ಕಾಲ ವೈಭವೋಪೇತವಾದ ಒಂದು ಉತ್ಸವವನ್ನು ಅವರ ನೆನಪಿಗೋಸ್ಕರ, ಅವರ ಅನುಗ್ರಹಕ್ಕೋಸ್ಕರ ಇಟ್ಟುಕೊಳ್ಬೇಕು ಅಂತ ಅವರ ಭಕ್ತವೃಂದದವರು, ಅದು ಅವರು ಇದ್ದಂಥ ಸ್ಥಳ ಮಂತ್ರಾಲಯ, ಅದರ ಹತ್ತಿರದಲ್ಲೇ ಇರುವ ರಾಯಚೂರಿನಲ್ಲಿ ಸಕಲ ಸೌಕರ್ಯಗಳುಂಟು. ರಾಯಚೂರಿನಲ್ಲಿ ಬಂದು ಹೋಗುವವರಿಗೆ ಬಹಳ ಸುಲಭ ಆಗ್ತದೆ. ಅದು ನಗರವೂ ಹೌದು. ಆದ್ದರಿಂದ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮೊದಲು 3 ದಿವಸ 3, 4, 5 ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆ ನಡೀತದೆ. 6ನೇ ತಾರೀಕು ಅವರ ಜನ್ಮ ಶತಮಾನೋತ್ಸವ. ತನ್ನಿಮಿತ್ತಕವಾಗಿ
ಗಜವಾಹನೋತ್ಸವ ಅಂತಂದರೆ ಆನೆ ಮೇಲೆ ಶ್ರೀಪಾದಂಗಳವರ ಪಾದುಕೆಗಳನ್ನಿಟ್ಟು ಮಹಾಬೀದಿಗಳಲ್ಲಿ ಮೆರವಣಿಗೆ ಮಾಡೋದು, ಅವರಿಗೆಲ್ಲರೂ ಕೂಡ ಭಕ್ತಿ ಗೌರವಗಳನ್ನು ಸಲ್ಲಿಸೋ ಕಾರ್ಯಕ್ರಮ. ಅವರಿಂದ ನಾವು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ 25 ವರ್ಷಗಳಾಗಿದೆ. ಅದರಿಂದ ನಮ್ಮ 25 ವರ್ಷದ ಒಂದು ಸ್ಮರಣಾರ್ಥವಾಗಿ ಒಂದು ಕಾರ್ಯಕ್ರಮನೂ ಆಗಬೇಕು. ಅದರ ಜೊತೆಗೆ ಜನ್ಮ ಶತಮಾನೋತ್ಸವದ ಜೊತೆಗೆ ಇದನ್ನೂ ಕೂಡ ಸೇರಿಸಬೇಕು ಅಂತ ಗುರುಗಳ ಭಕ್ತರು ಅಪೇಕ್ಷೆಪಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂಥ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಯೋಗ್ಯತಾನುಸಾರ ಸೇವೆಯನ್ನು ಸಲ್ಲಿಸಿ ನಮ್ಮ ಗುರುಗಳಾದ ಸುಷಿಮೇಂದ್ರ ತೀರ್ಥರ ಅಂತರ್ಯಾಮಿ ರಾಘವೇಂದ್ರ ಗುರುವಂತರ್ಗತ ಪ್ರಾಣದೇವರ ಅಂತರ್ಗತನಾದಂಥ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ನಗರದ ದೊಡ್ಡಪೇಟೆಯಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಕಲ್ಯಾಣ ವೇದಿಕೆಯಲ್ಲಿ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ತದನಂತರ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ಆನಂತರ ಷೋಡಶೋಪಚಾರಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಿಸಲಾಯಿತು. ಅನೇಕ ಮಂದಿ ಭಕ್ತರು ಕಲ್ಯಾಣೋತ್ಸವವನ್ನು ವೀಕ್ಷಿಸಿ ಧನ್ಯರಾದರು. ಥೈಬೀರ ಅಷ್ಟಮಿ ನಿಮಿತ್ತ ಧರ್ಮಪುರಿ ಸಮೀಪದ ಅಧಿಯಮ್ಮ ಕೋಟದ ದಕ್ಷಿಣ ಕಾಶಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾಲಭೈರವನಿಗೆ ಅಷ್ಟಭೈರವ ಯಾಗ, ಅಷ್ಟಲಕ್ಷ್ಮಿ ಯಾಗ, ಧನಾಕರ್ಷಣೆ ಕುಬೇರ ಯಾಗ, ಅಧಿರುದ್ರ ಯಾಗ ಸೇರಿದಂತೆ ನಾನಾ ಯಜ್ಞಗಳು ನೆರವೇರಿದವು. ಬಳಿಕ ಅರಿಶಿಣ, ಮೊಸರು, ಎಳನೀರು ಸೇರಿದಂತೆ 64 ಬಗೆಯ ಅಭಿಷೇಕ, 1008 ಅರ್ಚನೆ, 28 ಆಗಮ ಪೂಜೆಗಳು ನಡೆದವು. ಇದರ ಬೆನ್ನಲ್ಲೇ ದಕ್ಷಿಣ ಕಾಶಿ ಕಾಲಭೈರವ ತೈಬೀರ ಅಷ್ಟಮಿ ನಿಮಿತ್ತ ವಿಭೂತಿ ಅಲಂಕಾರದಲ್ಲಿ ದೇವರು ಭಕ್ತರಿಗೆ ಅನುಗ್ರಹ ನೀಡಿದರು. ನಂತರ ತ್ರಿಕಾಲ ಭೈರವೇಶ್ವರ ಸ್ವಾಮಿಯನ್ನು ರಥದಲ್ಲಿ ದೇವಸ್ಥಾನದ ಪ್ರದಕ್ಷಿಣೆಯಾಗಿ ತಂದರು. ಧರ್ಮಪುರಿ ಸೇರಿದಂತೆ ವಿವಿಧೆಡೆಗಳಿಂದ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ದಕ್ಷಿಣ ಮಧ್ಯ ಭಾರತದ ರಾಜ್ಯಗಳ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ತೆಲಂಗಾಣ ರಾಜ್ಯದ ಕಲಾವಿದರಿಂದ ಗುಸ್ಸಾಡಿ ನೃತ್ಯ ಕಾರ್ಯಕ್ರಮ ನಡೆಯಿತು. ನಿನಗಿಲ್ಲದ ಪಕೀರ್ತಿ ಎನಗೇನು ಹರಿಯೇ, ನಂಬಿದೆ ನಿಮ್ಮ ಪಾದ ಪಾಲಿಸೋ ಹರುವೆ. ನಿನಗಿಲ್ಲದ ಪಕೀರ್ತಿ ಎನಗೇನು ಹರಿಯೇ, ನಂಬಿದೆ ನಿಮ್ಮ ಪಾದ ಪಾಲಿಸೋ ಗುರುವೇ. ನಿನಗಿಲ್ಲದ ಪಕೀರ್ತಿ ಎನಗೇನು ಹರಿಯೇ. ದಾರಿದ್ರ್ಯ ವ್ಯಸನಗಳು, ಧನಾಕಾಂಕ್ಷೆ ದುಃಖಗಳು, ಸತಿಕೂಟವಿನ್ನೂ ಸಾಕಾಗಿತೋ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬ್ರಹ್ಮೇಂದ್ರರವರಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.